ನಮಸ್ಕಾರ ಸ್ನೇಹಿತರೆ, ನಾನು ನಿಮ್ಮ ಮಂಜು. ಇವತ್ತು ನಾನು ಪನ್ನೀರ್ ಗ್ರೇವಿನ ರೆಸ್ಟೋರೆಂಟ್ ಸ್ಟೈಲಲ್ಲಿ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತೀನಿ. ಅದಕ್ಕೆ ಮೊದಲು ಒಂದು ಗ್ರೇವಿ ರೆಡಿ ಮಾಡ್ಕೋಬೇಕು. ಅದನ್ನ ಹೇಗೆ ಮಾಡೋದು ಮತ್ತು ಅದಕ್ಕೆಲ್ಲ ಏನೇನು ಹಾಕ್ತೀರಿ ಅಂತ ತೋರಿಸ್ಕೊಡ್ತೀನಿ. ಅದರಿಂದ ಸ್ಟಾರ್ಟ್ ಆಗುತ್ತೆ ಈ ವಿಡಿಯೋ. ಬನ್ನಿ ಹೋಗೋಣ. ಒಂದು ಮೀಡಿಯಮ್ ಈರುಳ್ಳಿನ ಈ ಥರ ಕಟ್ ಮಾಡ್ಕೊಳ್ಳೋಣ. ಆಮೇಲೆ ಒಂದು ಟೊಮೆಟೊ ಒಂದು ಸಾಕು. ಇದನ್ನು ಕೂಡ ರಫ ಕಟ್ ಮಾಡಿಕೊಂಡು ಈ ಥರ ಕ್ಯೂಬ್ಸಾಗಿ ಕಟ್ ಮಾಡಿಕೊಂಡು ಇದೆರಡನ್ನು ಒಂದು ಈಗ ಅದನ್ನ ಹುರ್ಕೊಳ್ಳೋಣ. ಅದಕ್ಕೆ ಸ್ಟವ್ ಹಚ್ಚಿ ಒಂದು ಪಾತ್ರೆ ಇಟ್ಬಿಡೋಣ. ಅದ್ರ ಮೇಲೆ ಈಗ ಇದಕ್ಕೆ ಒಂದು ಸ್ವಲ್ಪ ತುಪ್ಪ ಮತ್ತು ಒಂದು ಸ್ವಲ್ಪ ಎಣ್ಣೆ ಹಾಕ್ಕೊಳ್ಳೋಣ. ಈಗ ನಾವು ಕಟ್ ಮಾಡಿರುವಂಥ ಈರುಳ್ಳಿ ಮತ್ತು ಟೊಮೆಟೊ, ಹಸಿಮೆಣಸಿನ್ಕಾಯಿ ಒಂದು 8ರಿಂದ 10 ಹಾಕ್ಕೊಳ್ಳೋಣ. ಯಾಕಂದರೆ ಚಿಲ್ಲಿ ಪೌಡ್ರ್ ಇದು ಕಮ್ಮಿ ಹಾಕೋದು. ಮತ್ತು ಬೆಳ್ಳುಳ್ಳಿ, ಶುಂಠಿ ಇದೆಲ್ಲನೂ ಹಾಕ್ಕೊಂಡು ಸ್ವಲ್ಪ ಇದನ್ನ ಫ್ರೈ ಮಾಡ್ಕೊಳ್ಳೋಣ. ಇದನ್ನು ಚೆನ್ನಾಗಿ ಎಣ್ಣೆಲಿ ಫ್ರೈ ಮಾಡಿಕೊಂಡು ಇದೊಂದು ಗ್ರೇವಿ ರೆಡಿ ಮಾಡಿ ಇಟ್ಕೊಳ್ಳೋಣ. ಆ್ಯಕ್ಚುಲಿ ಪನ್ನೀರ್ಗೆ ಈ ಥರ ಗ್ರೇವಿ ಮಾಡಿಕೊಂಡ್ರೆ ತುಂಬ ರುಚಿಯಾಗಿರುತ್ತೆ. ಹಾಗಾಗಿ ಇದನ್ನ ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ. ಸ್ವಲ್ಪ ಅರಿಶಿನ ಹಾಕ್ಕೊಳ್ಳೋಣ ಇದಕ್ಕೆ. ಈಗ ಸ್ವಲ್ಪ ಒಂದು ಪುದೀನ ಹಾಕ್ಕೊಂಡು ಇನ್ನೊಂದು ಸ್ವಲ್ಪ ಫ್ರೈ ಆಗಿಬಿಡ್ಲಿ. ಈಗ ಫ್ರೈ ಆಗಿದೆ. ಫ್ಲೇಮ್ ಆಫ್ ಮಾಡಿಬಿಟ್ಟು ಸ್ವಲ್ಪ ತಣ್ಣಗಾಗಲಿ ಇದು ರುಬ್ಕೊಳ್ಳೋಕೆ ಮುಂಚೆ. ನೋಡಿ, ಈಗ ಆರಿರೋದನ್ನ ಒಂದು ಗ್ರೈಂಡ್ರಿಗೆ ಹಾಕ್ಕೊಂಡು ತುಂಬ ಚೆನ್ನಾಗಿ ಸಾಫ್ಟಾಗಿ ಇದು ಗ್ರೈಂಡ್ ಆಗಬೇಕು. ರುಬ್ಕೋಬೇಕಾದ್ರೆ ಒಂದು 50 ml ಅಷ್ಟು ಮೊಸರು ಹಾಕ್ಕೊಳ್ಳೋಣ. ರುಬ್ಬೋ ಟೈಮಲ್ಲೇ ಮೊಸರು ಹಾಕ್ಕೊಂಡ್ರೆ ಸ್ವಲ್ಪ ಇದು ನಿಮಗೆ ಎಣ್ಣೆಯಲ್ಲಿ ಫ್ರೈ ಮಾಡೋವಂಥ ಅವಶ್ಯಕತೆ ಬರಲ್ಲ. ಇದನ್ನು ಚೆನ್ನಾಗಿ ಫೈನ್ ಗ್ರೈಂಡ್ ಪೇಸ್ಟಾಗಿ ಮಾಡ್ಕೊಳ್ಳೋಣ. ಈಗ ಮತ್ತೆ ಸ್ಟವ್ ಅಂಟಿಸ್ಕೊಂಡು ಆ ಪಾತ್ರೆನ ಇಟ್ಕೊಳ್ಳೋಣ. ಈಗ ಮತ್ತೆ ಸ್ವಲ್ಪ ಎಣ್ಣೆ ಹಾಕ್ಕೊಳ್ಳೋಣ. ಎಣ್ಣೆ ಒಂದು 30 ml ಸಾಕು. ಈಗ ಇದಕ್ಕೆ ನಾವು ಸ್ವಲ್ಪ ರಾ ಸ್ಪೈಸಸ್ ಅಂತ ಹಾಕ್ಕೊಳ್ಳೋಣ. ಇದಕ್ಕೆ ಒಂದು ಸ್ವಲ್ಪ ಏಲಕ್ಕಿ, ಲವಂಗ, ಚಕ್ಕೆ, ಒಂದೇ ಒಂದು ಪಲಾವ್ ಎಲೆ ಹಾಕ್ಕೊಳ್ಳೋಣ. ಜಾಪತ್ರೆ ಒಂದು ಸ್ವಲ್ಪ ಸೋಂಪು ಹಾಕ್ಕೊಳ್ಳೋಣ. ಇದೆಲ್ಲನೂ ಸ್ವಲ್ಪ ಎಣ್ಣೆಲಿ ಸ್ವಲ್ಪ ಫ್ರೈ ಆಗಲಿ. ಜೊತೆಗೆ ನಾವು ಸ್ವಲ್ಪ ಕಸ್ತೂರಿ ಮೆಥಿನ ಸ್ವಲ್ಪ ಹಾಕ್ಕೊಳ್ಳೋಣ. ಸ್ವಲ್ಪ ಕರಿಬೇವಿನ ಸೊಪ್ಪು ಹಾಕ್ಕೊಳ್ಳೋಣ ಫ್ಲೇವರ್ಗೆ. ಈಗ ಕಟ್ ಮಾಡಿರುವಂಥ ಒಂದು ಅರ್ಧ ಅಷ್ಟು ಈರುಳ್ಳಿನ ಹಾಕ್ಕೊಂಡು ಇದೆಲ್ಲದನ್ನು ನಾವು ಚೆನ್ನಾಗಿ ಗೋಲ್ಡನ್ ಬ್ರೌನ್ ಆಗೋಷ್ಟು ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ. ನೋಡಿ, ಈಗ ಸ್ವಲ್ಪ ಇದೆಲ್ಲ ಫ್ರೈ ಆಗಿದೆ. ಈಗ ನಾವು ರುಬ್ಕೊಂಡಿದ್ರಲ್ಲ ಆ ಗ್ರೇವಿನ ಇದಕ್ಕೆ ಹಾಕ್ಕೊಳ್ಳೋಣ.
ನೋಡಿ, ಗ್ರೇವಿ ಕನ್ಸಿಸ್ಟೆನ್ಸಿ ಈ ಥರ ಇರಬೇಕು, ಆಗಲೇ ನಿಮಗೆ ಪನ್ನೀರ್ ತುಂಬ ಚೆನ್ನಾಗಿ ರುಚಿಯಾಗಿರುತ್ತೆ. ಕೆಲವು ಕಡೆ ತುಂಬಾ ಗಟ್ಟಿ ಮಾಡಿಬಿಡ್ತಾರೆ, ಇಲ್ಲಾಂದ್ರೆ ತುಂಬ ತೆಳುವಾಗಿ ಮಾಡ್ತಾರೆ, ಅದು ಚೆನ್ನಾಗಿರಲ್ಲ. ಇಷ್ಟರ ಮಟ್ಟಿಗೆ ಮಾಡಿಕೊಂಡ್ರೆ ಗ್ರೇವಿ ತುಂಬ ಚೆನ್ನಾಗಿ ಬರುತ್ತೆ. ರೆಸ್ಟೋರೆಂಟ್ ಸ್ಟೈಲ್ ನಿಮಗೆ ರೆಸ್ಟೋರೆಂಟಲ್ಲಿ ಯಾವ ಥರ ಇರುತ್ತೋ ಸೇಮ್ ಅದೇ ಕನ್ಸಿಸ್ಟೆನ್ಸಿ ಬರ್ತಿದ್ದು. ಈಗ ಕುದೀತಾ ಇದೆ, ಸ್ವಲ್ಪ ರುಚಿಗೆ ಉಪ್ಪು ಹಾಕೊಂಡ್ಬಿಡೋಣ. ಕುದಿಬೇಕಾದ್ರೆ ಸ್ವಲ್ಪ ಚಿಲ್ಲಿ ಪೌಡ್ರು, ಆಲ್ರೆಡಿ ನಾವು ಹಸಿಮೆಣಸಿನ್ಕಾಯಿ ಹಾಕೊಂಡಿರೋದ್ರಿಂದ ಚಿಲ್ಲಿ ಪೌಡ್ರು ಒಂದೇ ಒಂದು ಸ್ಪೂನ್ ಹಾಕ್ಕೊಂಡ್ರು, ಒಂದು ಸ್ಪೂನ್ ಅಂದರೆ ಸಣ್ಣ ಟೀ ಸ್ಪೂನ್ ಅಷ್ಟು ಹಾಕ್ಕೊಂಡ್ರೆ ಸಾಕು. ಜೊತೆಗೆ ಧನಿಯಾ ಪುಡಿ ಹಾಕ್ಕೊಳ್ಳೋಣ, 1 ಸ್ಪೂನ್ ಅಷ್ಟು. ಚೆನ್ನಾಗಿ ತಿರ್ಸ್ಕೊಂಡು ಈ ಮಸಾಲೆ ಚೆನ್ನಾಗಿ ಬೆರಿಬೇಕಿದ್ರಲ್ಲಿ. ಈಗ ನಾವು ಕಟ್ ಮಾಡಿರೋಂಥ ಪನ್ನೀರನ್ನು ಇದಕ್ಕೆ ಹಾಕ್ಕೊಳ್ಳೋಣ. ಪನ್ನೀರು ಕುದಿಯೋ ಟೈಮಲ್ಲಿ ಹಾಕ್ಕೊಂಡ್ರೆ ಸ್ವಲ್ಪ ಚೆನ್ನಾಗಿ ಬೇಯುತ್ತೆ ಅದು. ಸ್ವಲ್ಪ ತಿರ್ಸ್ಕೊಂಡು ಏನಿಲ್ಲ, ಸ್ವಲ್ಪ ಒಂದು ಕುದಿ ಬರ್ತಾ ಇದ್ದಂಗೆ ನಾವು ಸ್ವಲ್ಪ ಫ್ಲೇಮ್ನ ಕಮ್ಮಿ ಮಾಡಿಕೊಂಡು ಇದ್ರ ಮೇಲೆ ಮುಚ್ಚಿಬಿಡೋಣ ಒಂದು 10 ರಿಂದ 15 ನಿಮಿಷ. ಈಗ ನಾವು ಸ್ವಲ್ಪ ಕಟ್ ಮಾಡಿಕೊಂಡಿರುವಂಥ ಕೊತ್ತಂಬರಿ, ಸ್ವಲ್ಪ ಪುದೀನ, ಇದನ್ನ ಸ್ವಲ್ಪ ಹಾಕ್ಬಿಡೋಣ. ಸ್ವಲ್ಪ ತಿರುಗಿಸ್ಕೊಂಡು ಈಗ ಇದ್ಮೇಲೆ ಮುಚ್ಬಿಡೋಣ ಒಂದು 15 ನಿಮಿಷ. ಕಮ್ಮಿ ಉರಿಯಲ್ಲಿರ್ಬೇಕು ಯಾವಾಗ್ಲೂ. ರೆಸ್ಟೋರೆಂಟ್ ಅಂದರೆ ಬೇಗ ಸ್ವಲ್ಪ ತಿರ್ಸ್ಕೊಟ್ಬಿಡ್ತಾರೆ, ಆದರೆ ಇದು ಕಮ್ಮಿ ಉರಿಯಲ್ಲಿ ಇಟ್ಬಿಟ್ಟು ಒಂಥರ ದಮ್ ಥರ ಕಟ್ಟಿದ್ರೆ ಪನ್ನೀರು ಸ್ವಲ್ಪ ಚೆನ್ನಾಗಿ ಬೇಯುತ್ತೆ, ರುಚಿ ಚೆನ್ನಾಗಿ ಬರುತ್ತೆ ಅಂತ. ಆಲ್ಮೋಸ್ಟ್ ಆಗಿದೆ. ಈಗ ಒಂದು ಸ್ವಲ್ಪ 10 ನಿಮಿಷ ಕ್ಲೋಸ್ ಮಾಡಿ ಲಿಡ್ನ ಸಿಮ್ಮಲ್ಲಿ ಇಟ್ಬಿಡೋಣ. ವೀಕ್ಷಕರೇ, ನೋಡಿದ್ರಲ್ಲ ಈಗ ಪನ್ನೀರ್ ಗ್ರೇವಿ ಯಾವ ರೀತಿ ಮಾಡೋ ಅಂತ ನಾನು ತೋರಿಸ್ಕೊಟ್ಟೆ. ಇದೇ ರೀತಿ ಸಾಕಷ್ಟು ರೆಸಿಪಿಗಳನ್ನ ನಾನು ಮಾಡ್ತಾ ಇರ್ತೀನಿ. ದಯವಿಟ್ಟು ನೀವು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಆದಷ್ಟು ಈ ವಿಡಿಯೋನ ಶೇರ್ ಮಾಡಿ. ತುಂಬ ಸುಲಭವಾಗಿ ನಾನು ಯಾವ ರೀತಿ ಅಡುಗೆ ಮಾಡ್ಕೋಬೋದು ಅಂತ ತೋರಿಸ್ಕೊಡ್ತಾ ಇರ್ತೀನಿ ಇನ್ಮೇಲೆ. ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಇದೇ ರೀತಿ ನಮ್ಮನ್ನ ಸಪೋರ್ಟ್ ಮಾಡ್ತಾರೆ ಅಂತ ಕೇಳ್ಕೊಳ್ತೀನಿ. ಥ್ಯಾಂಕ್ ಯು.